ನಮಸ್ಕಾರ ಸ್ನೇಹಿತರೆ. ಸ್ಟ್ರೀಟ್ ಡಾಗನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ. ಮೂಕ ಪ್ರಾಣಿಗಳನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಭಗವಂತನ ನಾವು ಎಷ್ಟು ಆರಾಧನೆ ಮಾಡ್ತೇವಲ್ಲ, ಅದರಷ್ಟೇ ಪ್ರತಿಫಲ ಮೂಕ ಪ್ರಾಣಿಗಳನ್ನು, ಮೂಕ ಪಕ್ಷಿಗಳನ್ನಾಗಲಿ, ಮಾತು ಬರೆದಿದ್ವಂಥ ಯಾವುದೇ ಜೀವಿಗಳನ್ನು ನಾವು ಹಿಂಸೆ ಮಾಡೋದು ಬೇಡ ಅಂತೇಳಿ ಭಗವಂತ ಹೇಳ್ತಾನೆ ರೀ. ಸೊ ಇದ್ರ ಹೆಸರು ಪ್ಲೇಟು. ಒಂದು 5-6 ನಾಯಿ ಮರಿಗಳು ಅದಾವೆ. ಒಂದು 3 ನಾಯಿ ಮರಿ ಅದಾವೆ, ದೊಡ್ಡ ಒಂದು 4 ಮರಿ ಅದಾವೆ. ದೊಡ್ಡ ಅದಾವೆ ನಾಯಿಗಳು. ಊಟ ಹಾಕ್ತಿರ್ತೀನಿ ರೀ, ಕೈಲಾದಷ್ಟು ಹಾಕ್ತಿರ್ತೀನಿ, ನಾನೇನು ದೊಡ್ಡದೇನು ಹಾಕೋದಿಲ್ಲ. ಸೊ ಇದಕ್ಕೆ ಸಾಟರ್ಡೆಯಿಂದ ಊಟ ಹೋಗ್ತಿಲ್ಲ, ಇದಕ್ಕೆ ಊಟನೇ ಮಾಡ್ತಿಲ್ಲ. ಏನಾಗೈತಪ್ಪ ನೋಡಿದೆ, ಸಂಡೇ ಒಂದು ರಜೆ ಅಲ್ಲ, ಸಾಟರ್ಡೆ ಮಧ್ಯಾಹ್ನದಿಂದ ಈ ಪ್ರಾಬ್ಲಮ್ ಆಯ್ತು. ಸಂಡೇ ಇರೋದ್ರಿಂದ ಬರೋಕ್ಕಾಗಿಲ್ಲ. ಇವತ್ತು ಮಂಡೇ ಅಂತೇಳಿ ಬಂದ್ವಿ. ಇಲ್ರಿ ಭಾಳ ವೀಕ್ ಆಗೈತಿ, ಬ್ಲಡ್ ಇಲ್ಲ ಅಂತೇಳಿ ಮೇಡಮ್ ಅವ್ರು ಸಿಲಾನ್ ಹಚ್ಚಿದ್ರು. ಮತ್ತು ನಾಳೆನೂ ಬಂದು ಸಿಲಾನ್ ಹಚ್ಕೊಂಡು ಹೋಗ್ರಿ ಅಂತೇನೋ ಒಂದು ಟ್ರೀಟ್ಮೆಂಟು ಬರೆದು ಕೊಟ್ಟರು ಹೊರಗಡೆ. ಅದನ್ನು ತಂದು ಸಿಲಾನ್ ಹಚ್ಚಿದ್ಮೇಲೆ ಸ್ವಲ್ಪ ಎಲ್ಲೋ ಚೇತರಿಕೆ ಅನ್ನಿಸ್ತೀರಿ ನಂಗೆ ಅದು. ಸೊ ನಾವು ಒಂದು ಮಾತು ಹೇಳ್ತೀನಿ, ಪ್ರಾಣಿಗಳು ನಿಮ್ಮ ಮನೆ ಕಡೆ ಬರಬಾರ್ದು. ಮತ್ತೊಂದು ಮಗದೊಂದಿದ್ರೆ ಅದನ್ನು ಸ್ವಲ್ಪ ಓಡಿಸ್ರಿ, ಅಷ್ಟೇ ಮಾತ್ರ. ಹೊಡೆಯೋದು, ಬೇರೆ ಏನಾದರೂ ಫುಡ್ ಏನಾದರೂ ಇಟ್ಟರೆ ಫುಡ್ ಪಾಯ್ಸನ್ ಆಗುತ್ತೆ. ಮೊದಲೇ ಬಿಸಿಲು ಐತೆ, ಅವ್ಕೆ ಹೇಳ್ಕೊಳಕ್ಕಾಗಲ್ಲ. ಅವು ನೋಟ ನೋಡಿದರೆ ತುಂಬಾ ಬೇಜಾರಾಗುತ್ತೆ. ಸೊ ಅದನ್ನೂ ಮೀರಿ ಭಗವಂತ ಹೇಳ್ತಾನೆ, ನಾನು ಸೃಷ್ಟಿ ಮಾಡಿರೋ ಜೀವಿಗಳೊಳಗೆ ಅದು ಒಂದು ಜೀವಿ ಹೌದು. ಅವನ ವಿರುದ್ಧವಾಗಿ ನಾವೇನಾದರೂ ಮಾಡಿದರೆ ಅದ್ರ ಶಿಕ್ಷೆ ಅವರೇ ಅನುಭವಿಸ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ನಮ್ಮ ಪ್ಲೇಟು ಆರಾಮಾಗಿ ಬರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನೀವು ಕೂಡ ಪ್ರಾರ್ಥನೆ ಮಾಡಿರಿ. ಸೊ ಸ್ಟ್ರೀಟ್ ಡಾಗನ್ನು ನಾವು ರಕ್ಷಣೆ ಮಾಡೋಣ, ಅದು ನಮ್ಮೆಲ್ಲರ ಹೊಣೆ ಕೂಡ. ಸೊ ನೋಡಿರಿ, ಕಣ್ಣು ಸುಧಾ ಪುಳಗ್ಸವಲ್ತ್ರಪ್ಪ. ನನಗಂತೂ ಬೇಜಾರಾಗ್ಬಿಡುತ್ತೆ. ನಾನು ಕೇಳಿದೆ ಬದುಕ್ತೈತೆ ಇಲ್ಲರಪ್ಪ, ಅದು ಭಾಳ ಬೇಜಾರಾಗತ್ತೈತೆ ಅಂದರೆ. ಇಲ್ಲಾರು ಸೆಲ ನಚ್ಚಲ್ಲ, ನೋಡೋಣ ಸಂಜೆ ಮಟ್ಟ ಏನಾದರೂ ತಿಂದರು ಅಂತ ಹೇಳಿದ್ದಾರೆ. ಶುಭ ನಮಸ್ಕಾರ.